ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮನಿ ಮಾರ್ಕೆಟ್ ಕನ್ನಡ ಚಾನಲ್ಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ವೀಕ್ಲಿ ಅನಾಲಿಸಿಸ್ ನ ಮಾಡ್ತಾ ಹೋಗೋಣ. 25,693.70 ಲೆವೆಲ್ಗೆ ಕ್ಲೋಸಿಂಗ್ ನ ಕೊಟ್ಟಿದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿ 60,120.55 ಲೆವೆಲ್ಗೆ ವೀಕ್ಲಿ ಕ್ಯಾಂಡಲ್ ನಮಗೆ ಗ್ರೀನ್ ಆಗಿ ಕಾಣಿಸ್ತಾ ಇದೆ. ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು. ಸೊ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ನಮ್ಗೆ ಏನಾಗಿದೆ ಅಂತಂದ್ರೆ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಎರಡರಲ್ಲೂ ನಮಗೆ ನೋಡಕ್ಕೆ ಹೈಯರ್ ವಿಕ್ ಇಲ್ಲಿ. ಸೊ ಯಾಕಂದ್ರೆ ಹೈನ ಮಾಡಿದ್ರಿಂದ 26,341 ಏನಿದೆ. ಸೊ ಇದು ನಮಗೆ ನಿಫ್ಟಿಲಿ. ಅದೇ ರೀತಿ ಬ್ಯಾಂಕ್ ನಿಫ್ಟಿಲಿ ನಮಗೆ ಹೈ ಏನ್ ತೋರಿಸ್ತಾ ಇದೆ ಅಂದ್ರೆ 61,764 ಹೈ ಇಲ್ಲಿ. ಈ ಹೈಗೆ ಮೇನ್ ರೀಸನ್ ಏನು ಅಂತಂದ್ರೆ ಗ್ಲೋಬಲ್ ನ್ಯೂಸ್ ಏನು ನಮಗೆ ಫ್ಲೋ ಆಯ್ತು, ರೈಟ್? ಸೊ ಟ್ರೇಡ್ ರಿಲೇಟೆಡ್ ಟ್ರಂಪ್ ಕಡೆಯಿಂದ ಏನ್ ನ್ಯೂಸ್ ಬಂತು. ಸೊ ಹಾಗಾಗಿ ನಮ್ಗೆ ಏನಾಗಿದೆ ಅಂತಂದ್ರೆ ಇಲ್ಲಿ ಹೈ ನೋಡಕ್ಕೆ ಸಿಕ್ಕಿದೆ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ. ತದನಂತರ ಏನಾಯ್ತು ಅಂತಂದ್ರೆ ನಮಗೆ ಗ್ಯಾಪ್ ಡೌನ್ ಓಪನಿಂಗ್ ಸಿಕ್ಕು. ಸ್ವಲ್ಪ ನಮ್ಗೆ ಏನಾಗಿದೆ ಅಂದ್ರೆ ಕರೆಕ್ಷನ್ ನೋಡಕ್ಕೆ ಇಲ್ಲಿ. ಸೊ ಬರುವ ದಿನಗಳಲ್ಲಿ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ. ಸೊ ಇಲ್ಲಿ ನೀವು ನೋಡೋದಾದ್ರೆ ಕಳೆದ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದು ಹಾಗೆ 200 ಡೇಸ್ ಸಿಂಪಲ್ ಮೂವಿಂಗ್ ಎವರೇಜ್ ಏನಿದೆ ಇಲ್ಲಿ ನಮಗೆ ಲೈನ್ ಮೇಲ್ಗಡೆ ಮೂವ್ ಆಗ್ತಾ ಹೋಗ್ತಾ ಇದೆ. ಸೊ ಅದ್ರ ಜೊತೆಗೆ ನಾನೇನ್ ಮಾಡಿದೆ ಅಂತಂದ್ರೆ ಸೊ ಡ್ರಾ ಮಾಡಿರ್ತಕ್ಕಂಥ ಟ್ರೆಂಡ್ ಲೈನ್, ಸೊ ಈ ಟ್ರೆಂಡ್ ಲೈನ್ ಏನಿತ್ತು ಸೊ ನಾನೇನ್ ಮಾಡಿದೆ ಸ್ಲೈಟ್ ಆಗಿ ನಾನು ಮೂವ್ ಮಾಡಿದೆ. ಸೊ ಮೂವ್ ಮಾಡಿದ್ರಿಂದ ನಮ್ಗೆ ಏನ್ ಆಗ್ತಾ ಇದೆ ಇಲ್ಲಿ ಅಂತ ಕ್ಲಿಯರ್ ಆಗಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನಾನು ಝೂಮ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸಿಂಪಲ್ ಮೂವಿಂಗ್ ಎವರೇಜ್ ಮತ್ತೆ ಟ್ರೆಂಡ್ ಲೈನ್ ಸೊ ಇಲ್ಲಿ ನಮಗೆ ಈ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾ ಇದೆ. ಸೊ ಇದು ಯಾವ ಝೋನ್ ಬರುತ್ತೆ ಅಂದ್ರೆ ನಮಗೆ 25,278 ಅಥವಾ 25,250 ಅಲ್ವಾ? ಸೊ 25,300 ಇಂದ 25,250 ನಮ್ಗೆ ಏನಾಗುತ್ತೆ ಸಪೋರ್ಟ್ ಝೋನ್ ಆಗಿ ಆಕ್ಟ್ ಮಾಡುತ್ತೆ. ಕೇಸ್ ನಮಗೆ ನಿಫ್ಟಿ 25,500 ಲೆವೆಲ್ ನ ಬ್ರೇಕ್ ಮಾಡ್ತಾ ಇದೆ ಅಂತಂದ್ರೆ, ಸೊ ನಿಫ್ಟಿ ಏನಾದ್ರು 25,500 ಲೆವೆಲ್ ನ ಬ್ರೇಕ್ ಮಾಡಿದ್ರೆ ನಾವಿಲ್ಲಿ 25,300 25,250 ಲೆವೆಲ್ ನ ನಾವಿಲ್ಲಿ ಎಕ್ಸ್ಪೆಕ್ಟ್ ನ ಮಾಡಬಹುದು. ಸೊ ನಮ್ಗೆ ಇಲ್ಲಿ ಏನಾಗಬೇಕಾಗುತ್ತೆ, ಅಪ್ಪರ್ ಸೈಡ್ ನಮಗೆ ಮೂವ್ಮೆಂಟ್ ಸಿಗಬೇಕು ಅಂದ್ರೆ 25,700 ಲೆವೆಲ್ ನ ನಿಫ್ಟಿ ಇಲ್ಲಿ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ಒನ್ಸ್ 25,700 ಲೆವೆಲ್ ನಮಗೆ ಹೋಲ್ಡ್ ಮಾಡಕ್ ಸ್ಟಾರ್ಟ್ ಆದ್ರೆ 25,800 ಮತ್ತೆ 26,000 ನ ನೋಡಕ್ ನಮಗೆ. ಸೊ ಆಪ್ಷನ್ ಚೈನ್ ಅನಾಲಿಸಿಸ್ ಮಾಡೋದಾದ್ರೆ 25,693 ಲೆವೆಲ್ಗೆ ನಿಫ್ಟಿ ಕ್ಲೋಸಿಂಗ್ ನ ಕೊಟ್ಟಿದೆ. ಸೊ ಇಲ್ಲಿ ನೀವು ನೋಡಬಹುದು 25,650 ಲೆವೆಲ್ಗೆ ನಮಗೆ 34.9 ಹತ್ತತ್ರ 35 lakhs ಓಪನ್ ಇಂಟ್ರೆಸ್ಟ್ ಇದೆ. ಹೈಯೆಸ್ಟ್ ನಮ್ಗೆ ಎಲ್ಲಿ ಬರ್ತಾ ಇದೆ ಅಂತಂದ್ರೆ 25,600 ಲೆವೆಲ್ಗೆ 100 lakhs ನಮಗೆ ಓಪನ್ ಇಂಟ್ರೆಸ್ಟ್ ಇಲ್ಲಿ ನೋಡಕ್ಕೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನಮಗೆ 25,700 ಚಾರ್ಟ್ ಮತ್ತೆ ಓಪನ್ ಇಂಟ್ರೆಸ್ಟ್ ಎರಡು ಪ್ರಕಾರನೂ ನಮ್ಗೆ ಇಲ್ಲಿ ಏನಾಗ್ತಾ ಇದೆ 25,500 ಏನಿದೆ 25,500 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಇಲ್ಲಿ ತೋರಿಸ್ತಾ ಇದೆ. ಸೊ 25,500 ಚಾರ್ಟ್ ಪ್ರಕಾರ ಪ್ಲಸ್ ಓಪನ್ ಇಂಟ್ರೆಸ್ಟ್ ಪ್ರಕಾರ ನಮ್ಗೆ ಏನಾಗಿದೆ 1,20,000 ಓಪನ್ ಇಂಟ್ರೆಸ್ಟ್ ಇಲ್ಲಿ ನಮಗೆ ಸ್ಟ್ಯಾಂಡ್ ಆಗಿದೆ. ಸೊ ಅದು ಬಿಟ್ಟರೆ ನಮಗೆ ಹೈಯರ್ ಸೈಡ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ 25,700 750 800 850 ಸೊ ದೆನ್ 900 ದೆನ್ 26,000. ಸೊ ನಮ್ಗೆ ಇದೇನಾಗುತ್ತೆ ಅಂದ್ರೆ ಹೈಯರ್ ಲೆವೆಲ್ ಅಲ್ಲಿ ನಮ್ಗೆ ಇದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಾ ಹೋಗುತ್ತೆ. ಬ್ಯಾಂಕ್ ನಿಫ್ಟಿ ನೋಡಿದ್ರೆ 60,000 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಇಲ್ಲಿ ನಾವು ಯಾವುದೇ ತರನಾಗಿರ್ತಕ್ಕಂಥ ಟ್ರೆಂಡ್ ಲೈನ್ ಅಥವಾ ಮೂವಿಂಗ್ ಎವರೇಜ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ತುಂಬಾ ಡಿಫರೆನ್ಸ್ ಇರೋದ್ರಿಂದ ಅದ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಪ್ರೀವಿಯಸ್ ಲೋ ಏನಿದೆ ಅದು ನಮಗೆ ಇಮಿಡಿಯೇಟ್ ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ನಮಗೆ ಅಪರ್ ಸೈಡ್ ಮೂವ್ಮೆಂಟ್ ಬೇಕು ಅಂದ್ರೆ 60,300 ಇಂದ 60,400 ಏನಾಗುತ್ತೆ ನಮಗೆ ತುಂಬಾ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ 60,400 ಮೇಲೆ ಕ್ಲೋಸಿಂಗ್ ಕೊಡ್ತಾ ಹೋದ್ರೆ ನಾವೇನ್ ಮಾಡಬಹುದು 60,800 ಮತ್ತೆ 61,000 ನಾವು ಬ್ಯಾಂಕ್ ನಿಫ್ಟಿಲಿ ಎಕ್ಸ್ಪೆಕ್ಟ್ ನ ಮಾಡಬಹುದು. ಅದೇ ಆಪ್ಷನ್ ಚೈನ್ ನಾವು ನೋಡೋದಾದ್ರೆ ಸೊ ನೋಡಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ 60,000 ಇಲ್ಲಿ ಏನಾಗಿದೆ ಅಂದ್ರೆ ನಮಗೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ 19.4 lakh ಪುಟ್ ಸೈಡ್ ಅಲ್ಲಿ. ಸೊ ಅದೇ ನಮಗೆ ಕಾಲ್ ಸೈಡ್ ಅಲ್ಲಿ ನೋಡ್ತಾ ಹೋದ್ರೆ 60,500 60,500 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ದೆನ್ 60,300 400 ಓಪನ್ ಇಂಟ್ರೆಸ್ಟ್ ನಮ್ಗೆ ಇಲ್ಲಿ. ನಿಫ್ಟಿ ಆಗಿರ್ಬೋದು ಬ್ಯಾಂಕ್ ನಿಫ್ಟಿ ಆಗಿರ್ಬೋದು ಒಳ್ಳೆ ಮೊಮೆಂಟಮ್ ನಮ್ಗೆ ಯಾವಾಗ ಸಿಗುತ್ತೆ ಅಂತಂದ್ರೆ ಈ ದೊಡ್ಡ ಕ್ಯಾಂಡಲ್ ಏನಿದೆ ಈ ದೊಡ್ಡ ಕ್ಯಾಂಡಲ್ ರೇಂಜ್ ಇಂದ ಆಚೆ ಬರ್ಬೇಕಾಗುತ್ತೆ. ಸೊ ಏನೇ ಟ್ರೇಡ್ ಈ ಕ್ಯಾಂಡಲ್ ಒಳಗಡೆ ಆದ್ರೂ ಅದು ಚಿಕ್ಕ ಮೂಮೆಂಟ್ ಇರುತ್ತೆ. ಯಾವುದೇ ತರನಾಗಿರ್ತಕ್ಕಂಥ ಡ್ರಾಸ್ಟಿಕ್ ಅಪ್ವರ್ಡ್ ಅಥವಾ ಡೌನ್ವರ್ಡ್ ಮೂಮೆಂಟ್ ನಮ್ ನೋಡಕ್ಕೆ ಸಿಕ್ಕಲ್ಲ. ಸೊ ಆಲ್ರೆಡಿ ನಾನು ನಿಮ್ಗೆ ಸಪೋರ್ಟ್ ನ ಎಕ್ಸ್ಪ್ಲೈನ್ ಮಾಡಿದೀನಿ. ರೆಸಿಸ್ಟೆನ್ಸ್ ಸೊ ಹೈಯೆಸ್ಟ್ ರೆಸಿಸ್ಟೆನ್ಸ್ ಪ್ರೀವಿಯಸ್ ಹೈ ಏನಿದೆ ಅಥವಾ ಆಲ್ ಟೈಮ್ ಹೈ ಏನಿದೆ ಅದು ನಮಗೆ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಒಂದು ಸರಿ ಪ್ರೈಸ್ ಇದರಿಂದ ಆಚೆ ಬಂದಾಗ ಮಾತ್ರ ನಮ್ಗೆ ಏನಾಗುತ್ತೆ ನೋಡೋಕೆ ಒಂದೊಳ್ಳೆ ಮೊಮೆಂಟಮ್ ಸಿಗುತ್ತೆ. ಹೋಪ್ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮರಿದೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.